ನೀವೆಲ್ಲರೂ ಕೂಡ ಹೇಳಿದ್ರಿ, ನಾನು ಅದನ್ನ ಒಪ್ತೀನಿ, ಅವ್ರು ಇನ್ನೂ ಆರೋಪಿ, ಅಪರಾಧಿ ಅಲ್ಲ. ಬಟ್ ಇನ್ಫ್ಲೂಯೆನ್ಸ್ ಅನ್ನೋದು ಯಾವ ಲೆವೆಲ್ ಅಲ್ಲಿ ಆಗುತ್ತೆ ಅಂದ್ರೆ ನಿಮ್ ಗಮನಕ್ಕೂ ಬಂದಿರಬಹುದು, ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಯ್ತು, ಮೀಡಿಯಾದಲ್ಲೂ ಬಂತು. ಒಬ್ಬನ ಮೇಲೆ ಅಟ್ಯಾಕ್ ಆಗುತ್ತೆ, ಹಿಂಗೇನೆ ಮನೆ ಮಗಳಿಗೆ ಯಾರ ಮೇಲೋ ಕೆಟ್ಟದಾಗ ಮಾತಾಡ್ದ ಅಂತ ಹೇಳಿ. ಆಗ ಬಂದ ಪದ ಏನ್ ಗೊತ್ತಾ, ನೀವು ಕೂಡ ಗಮನಿಸಿರ್ತೀರಿ, ಸೇಮ್ ರೇಣುಕಾ ಸ್ವಾಮಿ, ಇವ್ನು A1, ಇವ್ನು A2, A3, ಅಲ್ಲಿಗೆ ದರ್ಶನ್ ಅವರಿಂದ ಇನ್ಫ್ಲೂಯೆನ್ಸ್ ಎಲ್ಲ ಆಯ್ತು ಮತ್ತೊಂದು ಕ್ರೈಮ್ಗೆ. ಈ ರೀತಿ ಆಗೋದು ಎಸ್ ಸರಿ ಅಂತ. ಇದಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ತೀನಿ, ನೀವಲ್ಲ ಹೇಳಿದ್ರಿ ಗಾಳಿಗೆ ಗುಂಡೊಡಿಬೇಡಿ ಅಂತ. ಇದಕ್ ಮಾತು ಅರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರು ಕೂಡ ಆ ಜಾಗದಲ್ಲಿ ಡಿವೋರ್ಸೇ ಹೋಗಿ ಚುಚ್ಚಿದ್ದಾರೆ, ಹೊಡೆದಿದ್ದಾರೆ ಅಂತ ಯಾರು ಕೂಡ ಪ್ರೂವ್ ಮಾಡಿಲ್ಲ. ವಿತ್ ಕ್ಯಾಮ್ರಾ ಆಗಿರ್ಬೋದು, ಯಾವ್ದು ಕೂಡ ನೀವು ಕೂಡ ಗಾಳಿ ಮಾತಿಗೆ ಕೇಳಿ ಆನ್ಸರ್ ಮಾಡ್ತಾ ಇದೀರಾ. ನಾವು ಗಾಳಿ ಮಾತಲ್ಲ, ಕೋರ್ಟ್ ಆರ್ಡರ್ ಕೇಳಿದೀವಿ. ಕೋರ್ಟ್ ಆರ್ಡರ್ ಇದೇ ಎಕ್ಸಾಂಪಲ್ ತಗೋತೀನಿ. ಇಷ್ಟು ಜನ ಗಲಾಟೆ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಚುಚ್ಚಕ್ ಸಾಧ್ಯ, ಬಟ್ ಅರೆಸ್ಟ್ ಮಾಡೋದು ಅಷ್ಟು ಜನ ಅರೆಸ್ಟ್ ಮಾಡ್ತಾರೆ. ನೀವು ಹೈಕೋರ್ಟ್ ಕೊಟ್ಟ ಜಾಮೀನಿನ ಅರ್ಜಿಯ ಆದೇಶ, ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ನಲ್ಲಿ ಪರ್ದಿವಾಲಾ ಜಡ್ಜ್ ಅವ್ರು ಏನ್ ಮಾತಾಡಿದ್ರು ಅದ್ರ ಆದೇಶ, ಇದ್ರ ಯಾವ್ದಾದ್ರು ಒಂದನ್ನ ಓದಿದ್ರ ಅಥವಾ ಅದನ್ನ ಕ್ಲೀನ್ ಆಗಿ ತಿಳ್ಕೊಂಡಿದೀನಿ. ಬಟ್ ಅರೆ ನಾನು ವೈಯಕ್ತಿಕ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಓದಿದ್ರ ತೀರ್ಪು ಓದಿದ್ರ, ಎಷ್ಟೋ ಜನ ತಪ್ಪು ಮಾಡ್ದೇನೆ ಜೈಲಲ್ಲಿ ಇದ್ದಾರೆ. ಅಲ್ಲಲ್ಲ, ತೀರ್ಪು ಒಂದ್ ನಿಮಿಷ, ತೀರ್ಪು ಕೊಡೋ ಸಂದರ್ಭದಲ್ಲಿ ಜಡ್ಜ್ ಏನ್ ಹೇಳಿದ್ರು, ನೀವೇನ್ ಅರ್ಥ ಮಾಡ್ಕೊಂಡ್ರೆ ಏನ್ ಓದಿದ್ರಿ? ರಿಲೀಸ್ ಆದಾಗ ಇಲ್ಲ, ಇವಾಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದು ಮಾಡಿದ್ರಲ್ಲ, ಯಾಕೆ ರದ್ದು ಮಾಡ್ತಿದ್ದೀವಿ ಅನ್ನೋದಕ್ಕೆ ಏನ್ ಹೇಳಿದ್ರು? ಫ್ಯಾನ್ಸ್ ಮೇನ್ ರೀಸನ್. ನೆಗೆಟಿವ್ ಆಗಿ ಜಾಸ್ತಿ ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ರೀಸನ್ ನನಗ್ ಗೊತ್ತಿರೋದು. ಅಂದ್ರೆ ನಿಮಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ, ಫುಲ್ ಕಂಪ್ಲೀಟ್ ಗೊತ್ತು. ವಿಷಯ ತಿಳ್ಕೊಳ್ದಲೆ ಮಾಧ್ಯಮದಲ್ಲಿ ಏನೇನೋ ಹೇಳ್ತಾರೆ, ಬಾಯಿಗೆ ಬಂದಿದ್ದು ಹೇಳ್ತಾರೆ, ಅವ್ರು ಚುಚ್ಚಿಲ್ಲ ಆದ್ರೂ ಚುಚ್ಚಿದೀವಿ ಅಂತ ಹೇಳ್ತಾರೆ. ನಾವ್ ಅದನ್ನ ಹೇಳ್ತಿಲ್ಲ. ನಾವು ಸುಪ್ರೀಂ ಕೋರ್ಟ್ ನಲ್ಲಿ, ಒಂದ್ ನಿಮಿಷ ಸರ್, ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆದೇಶ ಬಂದಿರುತ್ತೆ, ನಮ್ದ್ರಲ್ಲಿ ಕೋರ್ಟ್ ಪೀಠ ಅಂತಾನೆ ಸಪರೇಟ್ ರಿಪೋರ್ಟರ್ ಗಳಿರ್ತಾರೆ. ಅವ್ರು ಎಷ್ಟೋ ದಿನದಿಂದ ಕಾನೂನು ಪ್ರಕ್ರಿಯೆನ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರು ಕೊಡೋ ಸುದ್ದಿ 60 ಪೇಜಸ್, ಎಷ್ಟು ಹೇಳಿ 60 ಪೇಜಸ್ ಪ್ಲಸ್ ಕೋರ್ಟ್ ನಿಂದ ಆದೇಶ ಬಂದಿದೆ. ಅದ್ರಲ್ಲಿ ಒಂದೊಂದು ವರ್ಡ್ ಕೂಡ ಓದಿ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ. ಬಟ್ ಜನಕ್ಕೇನು, ಮಾಧ್ಯಮದಲ್ಲಿ ಬಾಯಿಗೆ ಬಂದಂಗೆ ಹೇಳ್ತಾರೆ. ಇದನ್ನ ನಾನು ಹೇಳಿದ್ದು ಗಾಳಿಲಿ ಗುಂಡು ಹೊಡಿಬೇಡಿ ಅಂತ ಹೇಳಿ. ನೀವು ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಿಮಗೇನೆ ಆಪೋಸಿಟ್ ಆಗಿ ಮಾತಾಡ್ಬೇಕು. ನಿಮ್ಗೆ ಎಷ್ಟು ಕೋಪ ಬಂತು? ನನಗೆ ಕೋಪ ಬಂದಿಲ್ಲ ಮೇಡಮ್, ಖಂಡಿತ ನಿಮ್ ಫೇಸ್ ಗೊತ್ತಾಗ್ತಿತ್ತು. ಹೌದು, ಖಂಡಿತ ಹಂಗೆ ಅನ್ಕೊಳ್ಳಿ. ಝೂಮ್ ಮಾಡಿ ಅದನ್ನ ಇನ್ನೊಂದ್ಸತಿ ತೋರಿಸ್ತೀವಿ. ಅದೇ ತರನೇ ಅಂಧಾಭಿಮಾನಿಗಳಂತಾರಲ್ಲ, ಅದಕ್ಕೆ ಕಾರಣ ಆಗಿರೋದೇ ಆಪೋಸಿಟ್ ಆಗಿ ಮಾತಾಡೋ ಕಾರಣದಿಂದ. ಯಾರು ಮಾತಾಡಿದ್ರು? 5 ವೇಳೆ ಒಂದೇ ಸಮ ಯಾರು ಮಾತಾಡಿದ್ರು? ಜನಗಳು, ಆಪೋಸಿಟ್ ಫ್ಯಾನ್ಸ್ ಮಾತಾಡಿದ್ರು. ಡಿವೋರ್ಸ್ ಅನ್ಎಜುಕೇಟೆಡ್ ಯಾರು ಹೇಳಿದ್ದು? ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ಅನ್ಎಜುಕೇಟೆಡ್ ನಾನು? ಚಾನ್ಸೇ ಇಲ್ಲ. ಚಿಕ್ಕ ವಯಸ್ಸಿನ ಡಿವೋರ್ಸ್ ಅಭಿಮಾನಿ ನಾನು. ಅದಂಗ್ ಹೇಳ್ತಾರೆ ಜನ. ಯಾಕೆ ಹಂಗಾರೆ ಡಬಲ್ ಡಿಗ್ರಿ ಇರೋರು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಯಾಕೆ ಓದ್ಲಿಲ್ಲ? ನಾವು ಸುಪ್ರೀಂ ಕೋರ್ಟ್ ಗೆ ಆಪೋಸಿಟ್ ಅಂತ ಹೇಳ್ತಾ ಇಲ್ಲ. ನಿಮಿಷ ನೋಡಿ, ಡಬಲ್ ಡಿಗ್ರಿ ಇರೋ ಎಜುಕೇಟೆಡ್ ಆಗಿ ನೀವೇನೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ರೆ, ಇದ್ರ ಆಧಾರದ ಮೇಲೆ ಮಾತನಾಡ್ಬಿಟ್ರೆ ನಿಜವಾಗ್ಲೂ ಅನ್ಎಜುಕೇಟೆಡ್ ಇದ್ದವ್ರ ಕತೆ ಏನು? ನನ್ನ ಆತಂಕ ಅಷ್ಟೇನೆ. ನೀವು ಲಾಯರ್ ಕೂಡ ಇಲ್ಲ, ನಾನೊಬ್ಬ ಕಲಾವಿದನು ಕೂಡ. ಅದನ್ನು ಇರ್ಲಿ, ಅದು ಪ್ರೊಫೆಷನಲ್ ಬಿಟ್ಬಿಡಿ, ಪ್ರೊಫೆಷನಲ್ ಇಲ್ಬೇಡ. ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಬೇಲ್ ರದ್ದಾಗಿದೆ. ಬೇಲ್ ರದ್ದಾಗಿದೆ ಅಂತ ಅವರು ಅಪರಾಧಿ ಆಗೋದಿಲ್ಲ, ಅಪರಾಧಿ ಆಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಬೇಲ್ ರದ್ದಾಗಿದೆ. ಯಾಕೆ ರದ್ದಾಗಿದೆ ಅಂದ್ರೆ ಅವರೊಬ್ಬ ಪ್ರಭಾವಿ ವ್ಯಕ್ತಿ, ವಿಟ್ನೆಸ್ ನ ಸಾಕ್ಷಿಗಳನ್ನ ನಾಶ ಪಡಿಸುವಂತ ಅವಕಾಶಗಳು ಸಾಕಷ್ಟು ಇರುತ್ತೆ. ಆ ಕಾರಣದಿಂದ ಅವ್ರ ಬೇಲು ರದ್ದಾಗಿದೆ. ಅದು ಎಲ್ಲರೂ ಒಪ್ಕೊಬೇಕಾಗಿರೋದು. ಆದ್ರೆ ಈಗ ಇನ್ನೂ ಅವ್ರಿಗೆ ಅವಕಾಶ ಇದೆ. ಇದು ಆಸ್ ಅ ಲಾಯರ್ ಹೇಳ್ತಿದ್ದೀರಿ ನೀವು? ಆಸ್ ಅ ಲಾಯರ್ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಲಾಯರ್ ಆಗಿ ಹೇಳಿ. ಒಬ್ಬ ಲಾಯರ್ ಆಗಿ ಹೇಳ್ಬೇಕು ಅನ್ನೋದಾದ್ರೆ ಅವರಿಗೆ ಪುನರ್ ಪರಿಶೀಲನಾ ಅರ್ಜಿ, ರಿವ್ಯೂ ಪಿಟಿಷನ್ ಬೇಕಾದ್ರು ಈಗಲೂ ಸಹ ಅವರು ಫೈಲ್ ಮಾಡಬಹುದು. ಅಷ್ಟೇ ಅಲ್ಲ, ಇನ್ನೂ ಕೇಳ್ಬೋದು ನ್ಯಾಯಾಲಯನ ಬೇಲ್ ಕೊಡೋದೇ ಇಲ್ಲ ಅನ್ನೋದಾದ್ರೆ ಶೀಘ್ರದಲ್ಲಿ ನನ್ನ ಏನಿದೆ, ನನ್ನ ಕೇಸ್ ಸಂಬಂಧಪಟ್ಟಂಗೆ ಅದನ್ನ ಡಿಸ್ಪೋಸ್ ಮಾಡಿ ಅಂತೇಳಿ ಆಸ್ ಅರ್ಲಿ ಆಸ್ ಪಾಸಿಬಲ್ ಡಿಸ್ಪೋಸ್ ಮಾಡಿ ಅಂತ ಕೇಳ್ಬೋದು. ಅದೊಂದಿದೆ, ಮುಂದಿರೋ ಆಯ್ಕೆ. ಅಷ್ಟೇ ಅಲ್ಲ, ಇನ್ನು ಕೆಲವು ಕೇಳಿಸ್ಕೊಳ್ಳಿ. ನೀವ್ ಹೇಳಿದ ಮಾತಲ್ಲೇ ಮಧ್ಯದಲ್ಲಿ ಒಂದು ಅನುಮಾನ ಇದೆ, ಅದಕ್ಕೆ ಪರಿಹಾರ ಕೊಟ್ಟು ನೆಕ್ಸ್ಟ್ ಪಾಯಿಂಟ್ 100% ನೀವು ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ನೀವೇ ಹೇಳಿದ್ದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್, ಒಬ್ಬ ಪ್ರಭಾವಿ ವ್ಯಕ್ತಿ, ಹೀಗಾಗಿ ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆಸ್ ಅ ಲಾಯರ್, ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಇಂಥ ಕಳವಳವನ್ನ ವ್ಯಕ್ತಪಡಿಸಲಿಕ್ಕೆ ವ್ಯಾಲಿಡ್ ರೀಸನ್ ಇದೆಯಾ ಇಲ್ವಾ? ಇದು ಕೇವಲ ದರ್ಶನ್ ಅವರೊಬ್ಬರಿಗೆ ಅಂತ ಅಲ್ಲ, ಪ್ರತಿಯೊಬ್ಬ ಪ್ರಭಾವಿ ವ್ಯಕ್ತಿ, ರಾಜಕಾರಣಿಗಳು, ಯಾರ ಹೆಸರನ್ನ ಹೇಳಕ್ ಹೋಗಿಲ್ಲ, ಹಲವಾರು ರಾಜಕಾರಣಿಗಳು ಸಹ
ಬೇಲ್ ಸಿಗದೆ ರಿಜೆಕ್ಟ್ ಆಗಿರುವಂತದ್ದಿದೆ. ಯಾಕಂತ ಹೇಳಿದ್ರೆ ವಿಟ್ನೆಸ್ ಟ್ಯಾಂಪರ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರವನ್ನ, ಅದರಲ್ಲೂ ಜಡ್ಜ್ ಪರ್ದಿವಾಲಾ ಅವರೇನೆ ಗಾಬರಿಗೊಂಡು ಕೇಳಿದ ಪ್ರಶ್ನೆ ಅಂದ್ರೆ, ಈ ಅಪರಾಧ ಕೃತ್ಯ ನಡೆದ ಸ್ಥಳದಲ್ಲಿ ದರ್ಶನ್ ಅವರು ಆಚೆ ಬಂದು ಫೋಟೋ ತೆಗೆಸ್ಕೊಂಡ್ರ, ಕೊಲೆಯಾದ ವ್ಯಕ್ತಿ ದರ್ಶನ್ ಅವರ ಅಭಿಮಾನಿನ ಅಂತ ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕಳವಳ ವ್ಯಕ್ತಪಡಿಸಿ. ಮ್ಯಾಟರ್ ಗಂಭೀರವಾಗಿದೆ, ನಾವು ಒಪ್ಕೊಂತೀನಿ. ಈ ತರ ಗಂಭೀರವಾಗಿರುವಂತ ಮ್ಯಾಟರ್ ಗಳನ್ನ ಸಾಕಷ್ಟು ನಾವು ನೋಡಿದೀವಿ. ಗಂಭೀರವಾಗಿದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಲವಾರು ವರ್ಷ ಜೈಲಲ್ಲಿ ಇರ್ತಾರೆ. ಜೈಲಲ್ಲಿದ್ದು ಕೊನೆಯದಾಗಿ ಅವರು ನಿರಪರಾಧಿ ಅಂತ ತೀರ್ಮಾನ ಆಗುತ್ತೆ. ನೀವು ಟು ದ ಪಾಯಿಂಟ್ ಮಾತಾಡ್ತಿಲ್ಲ ಸರ್. ನಿಮ್ ಏನೋ ಕೇಳಿದ್ರೆ ಉತ್ತರ ಮಾಡ್ತೀರಿ. ನಿರಪರಾಧಿ ಅಂತ ಆಗುತ್ತೆ ಅಂತ ಅನ್ಕೊಳ್ಳಿ. ಅಷ್ಟು ದಿನ ಅವ್ರು ಜೈಲಲ್ಲಿ ಇರ್ತಾರಲ್ಲ, ಅದಕ್ಕೆ ಯಾರ್ ಪರಿಹಾರ? ಬೇಲ್ ಇಸ್ ದ ರೂಲ್, ನಾಟ್ ಜೈಲ್. ಕೋರ್ಟ್ ಜಡ್ಜ್ ಅವ್ರನ್ನ ಅಪರಾಧಿ ಅಂತ ಹೇಳಿಲ್ಲ. ನಾನೇನ್ ಹೇಳ್ದೆ ಅಪರಾಧಿ? ಬಿಂಬಿಸ್ತಾ ಇದ್ದೀನಿ. ನಾನೇನ್ ಬಿಂಬಿಸ್ತಿದ್ದೀನಿ ಸರ್? ಮೇಡಮ್, ಎಲ್ಲಿ ಬಿಂಬಿಸ್ದೆ? ನಾನು ಹೇಳಿದ ಮಾತುಗಳಲ್ಲಿ ಎಲ್ಲಿ ನನ್ನ ದರ್ಶನ್ ಅಪರಾಧಿ ಅಂತ ಬಿಂಬಿಸ್ದೆ? ನಮಗೆ ಪ್ರತಿಬಿಂಬಿಸ್ತು ಮೇಡಮ್. ನಾನು ಎಲ್ಲಿ ಬಿಂಬಿಸ್ತೆ ಅದನ್ನ ಹೇಳ್ಬೇಕಲ್ಲ ಸರ್. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಮೇಡಮ್, ನಮ್ಗೆ ಅನ್ನಿಸ್ತಾ ಇದೆ. ಎಲ್ಲಿ ಯಾವ ಮಾತು, ನನ್ನ ಮಾತಿನ ಯಾವ ಪದದಲ್ಲಿ ನಾನು ದರ್ಶನ್ ಅಪರಾಧಿ ಅಂತ ಹೇಳಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಜಡ್ಜ್ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ ತಕ್ಷಣ ಅಪರಾಧಿ ಅಂತ ಯಾಕೆ? ನಾನೇನ್ ಹೇಳಿದೆ ಸರ್? ನಾನೇನ್ ಹೇಳಿದೆ? ನಿಮ್ಮ ಬಾಯಲ್ಲಿ ಬರ್ತಿರೋ ಮಾತು, ನನ್ನ ಬಾಯಲ್ಲಿ ನಿಮ್ಮ ಬಾಯಲ್ಲಿ ಬರ್ತಿರೋ ಮಾತು ನಾನು ಹೇಳಲೇ ಇಲ್ಲ. ನಾನು ಬೇಕಾದ್ರೆ ಇದನ್ನ ರೀಪ್ಲೇ ಮಾಡಿ ತೋರಿಸ್ತೀನಿ. ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ನ ಜಡ್ಜೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಮ್ಯಾಟರ್ ಸೀರಿಯಸ್ ಹೌದೋ ಅಲ್ವೋ ಸರ್? ನಾನು ಅಷ್ಟೇ ಪ್ರಶ್ನೆ ಮಾಡಿದ್ದು. ಮೇಡಮ್, ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದಾಕ್ಷಣ ನೀವ್ ಯಾಕೆ ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ನಾನೇನ್ ನೆಗೆಟಿವ್ ಆಗಿ ಥಿಂಕ್ ಮಾಡಿದೆ ಸರ್? ಆಸ್ ಎ ಜರ್ನಲಿಸ್ಟ್ ಪ್ರಶ್ನೆ ಕೇಳೋದು ನನ್ನ ಧರ್ಮ, ನಾನು ಕೇಳಿದೀನಿ. ವ್ಯಕ್ತಪಡಿಸಿದ್ದಾರೆ. ಹೌದು, ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅಪರಾಧಿ ಆಗಿದ್ದಾರೆ ಅಂತಲ್ಲ ಅಲ್ವಾ? ಒಬ್ಬ ವಕೀಲರಾಗಿ ನೀವ್ ಹಾಗಾದ್ರೆ ದರ್ಶನ್ ಅವರನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸ್ತಾ ಖಂಡಿತ ಹೇಳೋದಿಲ್ಲ. ಅದು ಬೇಕು, ಖಂಡಿತ ಹೇಳೋದಿಲ್ಲ. ನಿರಪರಾಧಿ ಅಂತ ನಾ ಹೇಳೋದಿಲ್ಲ. ಅವರು ಅಪರಾಧ ಮಾಡಿದಾರಾ ಇಲ್ವಾ ಅನ್ನೋದನ್ನ ಅದು ಟ್ರಯಲ್ ಅಲ್ಲಿ ಪ್ರೂವ್ ಆಗುತ್ತೆ. ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡುತ್ತೆ ಯಾವುದೋ ನ್ಯಾಯಾಲಯ, ಕೆಳ ನ್ಯಾಯಾಲಯ ಎಲ್ಲ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ನೋಡಿ ಪರಿಶೀಲನೆ ಮಾಡಿ ಕೊನೆಯದಾಗಿ ಅವ್ರ ಅಪರಾಧಿನ ಅಲ್ವಾ ಅನ್ನೋದನ್ನ ನ್ಯಾಯಾಲಯ ತೀರ್ಪು ಮಾಡುತ್ತೆ. ನ್ಯಾಯಾಲಯ ತೀರ್ಪು ಕೊಡೋ ತನಕ ಅಭಿಮಾನಿಗಳಾಗ್ಬೋದು ಅಥವಾ ಬೇರೆಯವರಾಗ್ಬೋದು ಸಮಾಧಾನದಿಂದ ಇರಬೇಕು ಅನ್ನೋದಷ್ಟೇ ಅಷ್ಟೇ ನಮ್ಮ ಮನವಿನೂ ಅಷ್ಟೇನೆ. ನೀವೇ ಹೇಳಿದ್ದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಒಬ್ಬ ಪ್ರಭಾವಿ ವ್ಯಕ್ತಿ, ಹೀಗಾಗಿ ಸಾಕ್ಷ್ಯಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆಸ್ ಅ ಲಾಯರ್, ಸುಪ್ರೀಂ ಕೋರ್ಟ್ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಇಂಥ ಕಳವಳವನ್ನ ವ್ಯಕ್ತಪಡಿಸಲಿಕ್ಕೆ ವ್ಯಾಲಿಡ್ ರೀಸನ್ ಇದೆಯಾ ಇಲ್ವಾ? ಇದು ಕೇವಲ ದರ್ಶನ್ ಅವರೊಬ್ಬರಿಗೆ ಅಂತ ಅಲ್ಲ, ಪ್ರತಿಯೊಬ್ಬ ಪ್ರಭಾವಿ ವ್ಯಕ್ತಿ, ರಾಜಕಾರಣಿಗಳು, ಯಾರ ಹೆಸರನ್ನ ಹೇಳಕ್ ಹೋಗಿಲ್ಲ, ಹಲವಾರು ರಾಜಕಾರಣಿಗಳು ಸಹ ಬೇಲ್ ಸಿಗದೆ ರಿಜೆಕ್ಟ್ ಆಗಿರುವಂತದ್ದಿದೆ. ಯಾಕಂತ ಹೇಳಿದ್ರೆ ವಿಟ್ನೆಸ್ ಟ್ಯಾಂಪರ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ವಿಚಾರವನ್ನ, ಅದರಲ್ಲೂ ಜಡ್ಜ್ ಪರ್ದಿವಾಲಾ ಅವರೇನೆ ಗಾಬರಿಗೊಂಡು ಕೇಳಿದ ಪ್ರಶ್ನೆ ಅಂದ್ರೆ, ಈ ಅಪರಾಧ ಕೃತ್ಯ ನಡೆದ ಸ್ಥಳದಲ್ಲಿ ದರ್ಶನ್ ಅವರು ಆಚೆ ಬಂದು ಫೋಟೋ ತೆಗೆಸ್ಕೊಂಡ್ರ, ಕೊಲೆಯಾದ ವ್ಯಕ್ತಿ ದರ್ಶನ್ ಅವರ ಅಭಿಮಾನಿನ ಅಂತ ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕಳವಳ ವ್ಯಕ್ತಪಡಿಸಿ. ಮ್ಯಾಟರ್ ಗಂಭೀರವಾಗಿದೆ, ನಾವು ಒಪ್ಕೊಂತೀನಿ. ಈ ತರ ಗಂಭೀರವಾಗಿರುವಂತ ಮ್ಯಾಟರ್ ಗಳನ್ನ ಸಾಕಷ್ಟು ನಾವು ನೋಡಿದೀವಿ. ಗಂಭೀರವಾಗಿದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಲವಾರು ವರ್ಷ ಜೈಲಲ್ಲಿ ಇರ್ತಾರೆ. ಜೈಲಲ್ಲಿದ್ದು ಕೊನೆಯದಾಗಿ ಅವರು ನಿರಪರಾಧಿ ಅಂತ ತೀರ್ಮಾನ ಆಗುತ್ತೆ. ನೀವು ಟು ದ ಪಾಯಿಂಟ್ ಮಾತಾಡ್ತಿಲ್ಲ ಸರ್. ಏನೋ ಕೇಳಿದ್ರೆ ನಿರಪರಾಧಿ ಅಂತ ಆಗುತ್ತೆ ಅಂತ ಅನ್ಕೊಳ್ಳಿ. ಅಷ್ಟು ದಿನ ಅವ್ರು ಜೈಲಲ್ಲಿ ಇರ್ತಾರಲ್ಲ, ಅದಕ್ಕೆ ಯಾರ್ ಪರಿಹಾರ? ಬೇಲ್ ಇಸ್ ದ ರೂಲ್, ನಾಟ್ ಜೈಲ್. ಕೋರ್ಟ್ ಜಡ್ಜ್ ಅವ್ರನ್ನ ಅಪರಾಧಿ ಅಂತ ಹೇಳಿಲ್ಲ. ನಾನೇನ್ ಹೇಳ್ದೆ ಅಪರಾಧಿ? ನಾನೇನ್ ಬಿಂಬಿಸ್ತಿದ್ದೀನಿ ಸರ್? ಮೇಡಮ್, ಎಲ್ಲಿ ಬಿಂಬಿಸ್ದೆ? ನಾನು ಹೇಳಿದ ಮಾತುಗಳಲ್ಲಿ ಎಲ್ಲಿ ನನ್ನ ದರ್ಶನ್ ಅಪರಾಧಿ ಅಂತ ಬಿಂಬಿಸ್ದೆ? ನಮಗೆ ಪ್ರತಿಬಿಂಬಿಸ್ತು ಮೇಡಮ್. ನಾನು ಎಲ್ಲಿ ಬಿಂಬಿಸ್ತೆ ಅದನ್ನ ಹೇಳ್ಬೇಕಲ್ಲ ಸರ್? ನಿಮ್ಗೆ ಅನ್ನಿಸ್ತಾ ಇರ್ಬೋದು ಮೇಡಮ್, ನಮ್ಗೆ ಅನ್ನಿಸ್ತಾ ಇದೆ. ಎಲ್ಲಿ ಯಾವ ಮಾತು, ನನ್ನ ಮಾತಿನ ಯಾವ ಪದದಲ್ಲಿ ನಾನು ದರ್ಶನ್ ಅಪರಾಧಿ ಅಂತ ಹೇಳಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಜಡ್ಜ್ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ ತಕ್ಷಣ ಅಪರಾಧಿ ಅಂತ ಯಾಕೆ? ನಾನೇನ್ ಹೇಳಿದೆ ಸರ್? ನಾನೇನ್ ಹೇಳಿದೆ? ನಿಮ್ಮ ಬಾಯಲ್ಲಿ ಬರ್ತಿರೋ ಮಾತು, ನನ್ನ ಬಾಯಲ್ಲಿ ನಾನು ಹೇಳಲೇ ಇಲ್ಲ. ನಾನು ಬೇಕಾದ್ರೆ ಇದನ್ನ ರೀಪ್ಲೇ ಮಾಡಿ ತೋರಿಸ್ತೀನಿ. ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ನ ಜಡ್ಜೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಮ್ಯಾಟರ್ ಸೀರಿಯಸ್ ಹೌದೋ ಅಲ್ವೋ ಸರ್? ನಾನು ಅಷ್ಟೇ ಪ್ರಶ್ನೆ ಮಾಡಿದ್ದು. ಮೇಡಮ್, ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದಾಕ್ಷಣ ನೀವ್ ಯಾಕೆ ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ನಾನೇನ್ ನೆಗೆಟಿವ್ ಆಗಿ ಥಿಂಕ್ ಮಾಡಿದೆ ಸರ್? ಆಸ್ ಎ ಜರ್ನಲಿಸ್ಟ್ ಪ್ರಶ್ನೆ ಕೇಳೋದು ನನ್ನ ಧರ್ಮ, ನಾನು ಕೇಳಿದೀನಿ. ವ್ಯಕ್ತಪಡಿಸಿದ್ದಾರೆ. ಹೌದು, ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅಪರಾಧಿ ಆಗಿದ್ದಾರೆ ಅಂತಲ್ಲ ಅಲ್ವಾ? ಒಬ್ಬ ವಕೀಲರಾಗಿ
ಒಬ್ಬ ವಕೀಲರಾಗಿ ನೀವ್ ಹಾಗಾದ್ರೆ ದರ್ಶನ್ ಅವರನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸ್ತಾ ಖಂಡಿತ ಇದ್ದೀರಾ? ಹೇಳೋದಿಲ್ಲ, ಅದು ಬೇಕು. ಖಂಡಿತ ಹೇಳೋದಿಲ್ಲ, ನಿರಪರಾಧಿ ಅಂತ ನಾ ಹೇಳೋದಿಲ್ಲ. ಅವರು ಅಪರಾಧ ಮಾಡಿದಾರ ಇಲ್ವಾ ಅನ್ನೋದನ್ನ ಅದು ಟ್ರಯಲ್ ಅಲ್ಲಿ ಪ್ರೂವ್ ಆಗುತ್ತೆ. ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡುತ್ತೆ ಯಾವುದು ನ್ಯಾಯಾಲಯ, ಕೆಳ ನ್ಯಾಯಾಲಯ ಎಲ್ಲ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ನೋಡಿ ಪರಿಶೀಲನೆ ಮಾಡಿ ಕೊನೆಯದಾಗಿ ಅವ್ರ ಅಪರಾಧಿನ ಅಲ್ವಾ ಅನ್ನೋದನ್ನ ನ್ಯಾಯಾಲಯ ತೀರ್ಪು ಮಾಡುತ್ತೆ. ನ್ಯಾಯಾಲಯ ತೀರ್ಪು ಕೊಡೋ ತನಕ ಅಭಿಮಾನಿಗಳಾಗ್ಬೋದು ಅಥವಾ ಬೇರೆಯವರಾಗ್ಬೋದು ಸಮಾಧಾನದಿಂದ ಇರಬೇಕು ಅನ್ನೋದಷ್ಟೇ ಅಷ್ಟೇ ನಮ್ಮ ಮನವಿನೂ ಅಷ್ಟೇನೆ.